ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ DJI ಡ್ರೋನ್ನ ಆರಿಸೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೀನಿ. ನನ್ನ ಹತ್ರ ಇರೋ ಮಾಡೆಲ್ ಬಂದು Air2S. ಕಂಟ್ರೋಲರ್ ಬಂದ್ಬಿಟ್ಟು RC1 ಕಂಟ್ರೋಲರ್. ಸರಿ, ಬನ್ನಿ ಆರಿಸೋಣ. ಡ್ರೋನ್ನ ಆರಿಸ್ಬೇಕಂದ್ರೆ ಮೊದಲು ಡ್ರೋನ್ನ ಅಸೆಂಬಲ್ ಮಾಡ್ಕೊಬೇಕು. ಮೊದಲು ಡ್ರೋನ್ದು ಗಾರ್ಡ್ ತೆಗಿಬೇಕು, ಗಿಂಬಲ್ ಗಾರ್ಡ್ ತೆಗಿಬೇಕಿದ್ರೆ ನಿಧಾನಕ್ಕೆ ತೆಗಿಬೇಕು, ಯಾಕಂದರೆ ಅದಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ನಂತರ ಮೇಲ್ಗಡೆ ಆರ್ಮ್ಸ್ ತೆಗಿಬೇಕು. ಆರ್ಮ್ಸ್ನ ಮೇಲ್ಗಡೆ ಫಸ್ಟ್ ತೆಗಿಬೇಕು. ಕೆಳಗಡೆ ತೆಗಿತೀನಿ ಅಂತ ಅಂದರೆ ತೆಗಿಬೇಕಿದ್ರೆ ಇಲ್ಲಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಮೇಲ್ಗಡೆ ತೆಗಿಬೇಕು. ಮೇಲ್ಗಡೆ ಓಪನ್ ಮಾಡ್ಕೊಳ್ತೀನಿ, ಕೆಳಗಡೆ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗಿದೆ. ನಾನು ಗಿಂಬಲ್ ಗಾರ್ಡ್ನ ಏನಕ್ಕೆ ಮೊದಲು ತೆಗಿಬೇಕು ಅಂತ ಹೇಳ್ದೆ ಅಂದರೆ ನೋಡಿ ಹೇಳ್ಕೊಡ್ತೀನಿ. ಜೊತೆಲಿ ಡ್ರೋನ್ ಆನ್ ಮಾಡೋದು ಕೂಡ ಹೇಳ್ಕೊಡ್ತೀನಿ ನೋಡಿ. ಮೊದಲು ಸಿಂಗಲ್ ಟ್ಯಾಪ್, ಆಮೇಲೆ ಲಾಂಗ್ ಪ್ರೆಸ್. ಇಲ್ಲಿ ನೋಡಿ ಗಿಂಬಲ್ ನೋಡಿ. ಈಗ ಸೊ ಇದಂಗಾಗೋದ್ರಿಂದ ನಾನು ಹೇಳಿದ್ದು ಮೊದಲು ಗಿಂಬಲ್ ಗಾರ್ಡ್ ತೆಗಿಬೇಕು. ಈಗ ನೆಕ್ಸ್ಟು ಕಂಟ್ರೋಲರ್ನ ಅಸೆಂಬಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ 2 ಜಾಯ್ಸ್ಟಿಕ್ ಕೊಟ್ಟಿರ್ತಾರೆ. ಜಾಯ್ಸ್ಟಿಕ್ ಫಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಇಲ್ಲಿ ಫ್ಲಿಪ್ ಮಾಡಿದ್ರೆ ಮೊಬೈಲ್ ಹೋಲ್ಡರ್ ಐತೆ, ಅಲ್ಲಿ ಕೇಬಲ್ ಐತೆ. ಆ ಕೇಬಲ್ನ ತಗೊಂಡು ಮೊಬೈಲ್ಗೆ ಹಾಕೊಬೇಕು. ಪ್ರತಾಪ, ಮೊಬೈಲ್ ಕೊಡಪ್ಪ. ಕೇಬಲ್ ತಗೊಳ್ತಿದ್ದೀನಿ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮೊಬೈಲ್ನ ಕೂರಿಸ್ಕೊಳ್ತಿದ್ದೀನಿ. ನೆಕ್ಸ್ಟು ಕೇಬಲ್ ಕನೆಕ್ಟ್ ಮಾಡ್ಕೊಳ್ತಿದ್ದೀನಿ. ಕೇಬಲ್ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೊಬೈಲ್ನ ಆನ್ ಮಾಡಿಕೊಂಡು ಲೊಕೇಶನ್ ಆನ್ ಆಗಿದೆಯಾ ನೋಡಬೇಕು. ಲೊಕೇಶನ್ ಆನ್ ಮಾಡ್ಕೊಳ್ಬೇಕು. ಎಲ್ಲ ಲೊಕೇಶನ್ನು ಆನ್ ಆಗೈತೆ ಬಿಡಪ್ಪ. ಆನ್ ಆಗೈತಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಮೇಲೆ ನಂತರ DJI ಆ್ಯಪು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. DJI ಆ್ಯಪು ಇದು DJI ಫ್ಲೈ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಸಾರಿ, ಕೆನರಾ ಬ್ಯಾಂಕ್ ಆ್ಯಪ್ ಓಪನ್ ಆಗ್ಬಿಡ್ತು. DJI ಫ್ಲೈ ಆ್ಯಪ್ ಓಪನ್ ಮಾಡ್ತಿದ್ದೀನಿ ನೋಡಿ. ಓಪನ್ ಆಗಿದೆ. ರಿಮೋಟ್ನ ಒಂದು ಸಿಂಗಲ್ ಟ್ಯಾಪು, ಆಮೇಲೆ ನಂತರ ಲಾಂಗ್ ಪ್ಲೇಸ್ ಒಂದು. ರಿಮೋಟ್ ಆನ್ ಆಗಿದೆ. ಕಂಟ್ರೋಲ್ ಎಲ್ಲ ಅಸೆಂಬಲ್ ಆಗಿದೆ. ಈಗ ಡ್ರೋನ್ ಫ್ಲೈ ಮಾಡೋದು ಹೇಳ್ಕೊಡ್ತೀನಿ. ಡ್ರೋನ್ ಕಡಪ್ಪ ಪ್ರತಾಪ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಡ್ರೋನ್ ಕೂಡ ಇಸ್ಕೊಂಡಿದ್ದೀನಿ. ಡ್ರೋನ್ನ ಮೊದಲು ಆನ್ ಮಾಡ್ಕೊಳ್ಳೋಣ. The next day, eventually. ಇಲ್ಲಿ ಬ್ಯಾಕ್ ಬಂದ್ಬಿಟ್ಟು ಮೊದಲು ಪೇರ್ ಆಗಿಂದ ಮುಂಚೆ ಎಲ್ಲೋ ಲೈಟ್ ಬರ್ತಿದೆ. ಈಗ ನಾನು ಆಲ್ರೆಡಿ ಪೇರ್ ಮಾಡ್ಕೊಂಡಿದ್ದೀನಿ. ಸೊ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ, ಗ್ರೀನ್ ಬ್ಲಿಂಕ್ ಆಯ್ತಿದೆ. ನೋ ಕಾಮೆಂಟ್ಸ್. ನೆಕ್ಸ್ಟು ಏನು ಹೇಳೋದು ಮಗು ಬೇಕೆ ಆರ್ತದೆ. ಈಗ 2 ಪೇರ್ ಆಗಿದೆ. GPS ಸಿಗ್ನಲ್ ಬಗ್ಗೆ ತೋರಿಸ್ತೀನಿ ಕೇಳಿ. 15ಗಿಂತ ಮೇಲಿದ್ರೆ ಏನಿಲ್ಲ, ಓಕೆ. ಇಲ್ಲಿ 14 ತೋರಿಸ್ತಿದೆ. ಈಗ 14 ಕೆಳಗಡೆ ಇದ್ರೆ ಡ್ರೋನು ಸ್ಟೇಬಲ್ ಇರಲ್ಲ, ಅಂದ್ರೆ ಫ್ಲೈ ಆಗ್ಬೇಕಾದ್ರೆ ಒಂದೇ ತಾವಿರಲ್ಲ, ಶೇಕ್ ಆಗ್ತಿರುತ್ತೆ. ನೆಕ್ಸ್ಟು ಡ್ರೋನ್ ಫ್ಲೈ ಮಾಡೋಕ್ಕೆ 2 ಥರ ಇದೆ. ಒಂದು ಬಂದ್ಬಿಟ್ಟು ರಿಮೋಟಲ್ಲಿದೆ, ಅದ್ರಲ್ಲಿ ನೋಡ್ಕೊಬೇಕು. ಇಲ್ಲ ಅಂದರೆ ಮೊಬೈಲಲ್ಲಿದೆ. ಫಸ್ಟ್ ಒನ್ ಮೊಬೈಲಲ್ಲಿ ಟೇಕ್ ಆಫ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದನ್ನು ಪ್ರೆಸ್ ಮಾಡಿ, ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು.
ಕಂಗ್ರ್ಯಾಚುಲೇಷನ್ ಬ್ರದರ್. ಈಗ ಜಾಯ್ಸ್ಟಿಕ್ ಬಗ್ಗೆ ಹೇಳ್ತಿದ್ದೀನಿ. ಆ ಕಡೆ ಲೆಫ್ಟ್ ರೈಟ್ ಮಾಡಿದ್ರೆ ರೊಟೇಟ್ ಆಗುತ್ತೆ. ಇದನ್ನ ಮೇಲೆ ಕೆಳಗಡೆ ಮಾಡಿದ್ರೆ ಮೇಲೆ ಕೆಳಗಡೆ. ನೆಕ್ಸ್ಟ್ ರೈಟ್ ರೈಟ್ ಹೇಳಿದ್ರೆ ಸೈಡ್ ಹೋಗುತ್ತೆ ಲೆಫ್ಟ್. ನೆಕ್ಸ್ಟ್ ರೈಟ್ ಹೇಳಿದ್ರೆ ಲೆಫ್ಟ್ ಹೋಗುತ್ತೆ. ಕೆಳಗಡೆ ಹೇಳಿದ್ರೆ ಹಿಂದೆ ಹೋಗುತ್ತೆ. ಮೇಲ್ಗಡೆ ತೆಳ್ಳೋದ್ರೆ ಮುಂದೆ ಬರುತ್ತೆ. ವಿಡಿಯೋನ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ದು ಮುಗಿಸೋಷ್ಟೊತ್ತಿಗೆ ಸಂಜೆ ಆಗ್ತು. ಸೊ ಇನ್ನ ಏನೈತಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು. ಸೊ ನೆಕ್ಸ್ಟ್ ಸೆಟ್ಟಿಂಗ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್